ಮತ್ತು ಪಗಾರ ಯಾವಾಗ ಸಿಗುತ್ತೆ ಅನ್ನೋದು ಇಲ್ಲಿ ಮುಖ್ಯದ. ಭಾಳ ಜನದ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಈ ಜನದಾಗ ನಮ್ಗೆ ಒಳ್ಳೇದಾಗ್ತದೆ, ಈ ಜನದಾಗ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜನದಾಗ ಆಗ್ತದೆ. ಅಂದ್ರೆ ಒಂದು ಜನತನ ಕಾಯ್ಬೇಕಾ, ಒಂದು ಸಾವಿರತನ ಕಾಯ್ಬೇಕಾ ಅನ್ನುವಂಥ ಮಾತು ಇಲ್ಲಿ ಬರ್ತಾ ಇರ್ತಾವೆ. ಅದಕ್ಕೆ ಯಾವಾಗ ಅನ್ನುವಂಥದ್ದು. ಹಂಗೆ ನೀವು SIT ರಿಪೋರ್ಟ್ ಯಾವಾಗ ಕೊಡ್ತೀರಪ್ಪ? ಯಾಕಂದ್ರೆ ಅದು ಏನು ಗೊತ್ತಾಗ್ಬಿಡಲಿ, ಹೊರಗೆ ಗೊತ್ತಾಯ್ತು ನಾನು ಒಂದು ಚರ್ಚೆಗೆ ಮುಂದಿನ ಏನು ಹೆಜ್ಜೆ ಇಡಬೇಕು ಅಂತ ಗೊತ್ತಾಗ್ತದೆ. ಧರ್ಮಸ್ಥಳದ ಅನಗತ್ಯ ಹೆಸರು ಕೇಳ್ತಾ ಇದೆ ಇವತ್ತು ಅಂಥೇಳಿ ತಮ್ಮ ಒಂದು ವಿಚಾರವನ್ನು ಮಂಡಿಸಿದ್ದಾರೆ ನಮ್ಮ ಎಸ್ ಸುರೇಶ್ ಕುಮಾರ್. ಹಿರಿಯರು, ತಿಳುವಳಿಕೆಯುಳ್ಳಂಥ BJPಯ ಸೌಮ್ಯವಾದಿ ನಮ್ಮ ನಾಯಕರು ಅಂತ ಹೇಳಬೇಕಾಗ್ಯದ. ವಿಶೇಷ ಭಾಳ ಪ್ರಜ್ಞೆಯಿಂದ, ಭಾಳ ಎಚ್ಚರಿಕೆಯಿಂದ ಪ್ರತಿಯೊಂದು ಮಾತನ್ನು ಮಾತಾಡ್ತಾ ಇರ್ತಾರೆ ಅವರು. ಅದ್ರ ಕೆಳಗೆ ಅವ್ರ ಬಾಯಿಂದ ಏನೋ ಆಗ್ತಾ ಇರ್ತಾವೆ, ಸಹಜ ತಪ್ಪು ಮಾಡಿದವ್ರು ಯಾರು ಜಗದಲ್ಲಿ ಅಂತೇಳಿ. ಅದೇನಿರಲಿ, ಈ ಮಾತ್ರ ಧರ್ಮಸ್ಥಳದ ಬಗ್ಗೆ ಅವ್ರು ಜಲ್ದಿ ನೀವು SIT ರಿಪೋರ್ಟ್ ಹೊರಗೆ ಹಾಕ್ರಿಪ್ಪ. SIT ಅವರ ಸುಳ್ಳು ಕೂಡ್ಬೇಕು ಹೋಗ್ಬಾರ್ದು ಅಂತೇಳಿ. ಯಾಕಂದ್ರೆ ಇವತ್ತು ನೋಡಿ ಯಾರ ಮೇಲೆ ನಾವು ಆರೋಪ ಮಾಡೋದು, ಅದು ಸತ್ಯ ಹೊರಗೆ ಬಂತು ಇಲ್ಲೋ, ಅದು ಏನು ಎಷ್ಟು ವರ್ಷ ಬೇಕು ಅದಕ್ಕೆ? ನೀವು ರಿಪೋರ್ಟಿನ ಒಂದು ವರ್ಷ ಬಿಟ್ಕೊಳ್ತೀರ, ಅಲ್ಲಿ ಅವ್ರಿಗೆ ಹೆಸರು ಕೆಲಸ ಹೋಗ್ತದಲ್ಲ, ಯಾರು ಅವ್ರ ಜವಾಬ್ದಾರಿ? ಅದು ಹೇಳಿರಿ ನಾವು ಭಗವದ್ಗೀತೆ ಹೌದು, ಕರ್ಮಕ್ಕೆ ಫಲಾನಕ್ಕೆ ಐತಿ. ಅದು ಯಾವಾಗ ಕೆಟ್ಟದ ಮೇಲೆ ಕೆಟ್ಟದೈತಿ, ಹೌದು, ಸಿದ್ಧಾಂತ ಒಪ್ಪು ನಾವು ಮಾತ್ರ. ಒಳ್ಳೇದು ಮಾಡಿದ್ರೆ ಒಳ್ಳೇದೈತಿ, ಅದನ್ನು ಒಪ್ಪು. ಯಾವಾಗ? ಅದಕ್ಕಾಗಿ ಜನ್ಮಾಂತರ ಗತಿ ಬರ್ತಾವ, ಜೈನಿಸಮ್ದಲ್ಲೇ ಮತ್ತೊಂದರಲ್ಲಿ ಇನ್ನೂ ಬರ್ತಾವ ಮಾತು ಬೇರೆ. ಅದು ಅಷ್ಟು ದೀರ್ಘಕಾಲ ಈ ನ್ಯಾಯ ಸಿಕ್ಕಬೇಕಾದ್ರೆ ಹೋತಂದ್ರೆ ಮತ್ತು ನ್ಯಾಯ ಸಿಕ್ಕಂಗಿಲ್ಲ. ಆಮೇಲೆ ಇಂಗ್ಲೀಷಾಗ ಗಾದಿ ಮಾತು ನಿಮಗೆ ಗೊತ್ತದ, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ. ತಡ ಮಾಡಿ ಬಂದಂತಹ ಒಂದು ಏನು ನ್ಯಾಯ ಅದು ಹಲ್ಲುಗಳದಂಗೆ ಅಂತ. ನಮ್ಮ ಹಲ್ಲಿದ್ದಾಗ ಕಬ್ಬು ಸಿಕ್ಕರೆ ಒಳ್ಳೇದಪ್ಪ, ಹಲ್ಲು ಹೋದ್ಮೇಲೆ ಕಬ್ಬು ಸಿಕ್ಕರೆ ಏನು ಮಾಡೋದು ಅಂತೇಳಿ ಎಲ್ಲ ನೆಲೆಗಲ್ಲೇ ಇವತ್ತು SIT ಮೇಲೆ ಎಲ್ಲರೂ ಕೇಳ್ತಾ ಇದ್ದಾರೆ, ಅದು ರಿಪೋರ್ಟ್ ಹೊರಗೆ ಹಾಕಿರಿ ಅಂತೇಳಿ. ಮತ್ತು ಈಗ ನಮ್ಮ ಬೆಳ್ತಂಗಡಿ ನ್ಯಾಯಾಲಯನೂ ಹೇಳಿದ, ನಿಮ್ಮ ಜಲ್ದಿ ಕೊಡ್ರಪ್ಪ, ಏನು ಅಂತಿಮ ನಿರ್ಧಾರ ಕೊಡ್ರಿ, ಹೇಳಿದ್ರೆ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಒಂದು ಅಂತಿಮ ಸತ್ಯ ಗೊತ್ತಾಗಬೇಕಾದ್ರೆ SIT ರಿಪೋರ್ಟ್ ಏನು ಭಾಳ ಮಹತ್ವದ ಪಡಿತದೆ. ಅದು ಏನು ಕೊಡ್ರಿ, ಚಿನ್ನಯ್ಯನ ಪರಾರ ಕೊಡಲಿ, ವಿರುದ್ಧರ ಕೊಡಲಿ, ಈ ದೂರದಾರರ ವಿರುದ್ಧರ ಕೊಡಲಿ, ಪರಾರ ಕೊಡಲಿ, ಬೇಡ ಧರ್ಮಸ್ಥಳದ ಪರಾರ ಕೊಡಲಿ, ಅಥವಾ ನಮ್ಮ ಹೆಗ್ಗಡೆಯವ್ರ ಪರಾರ ಕೊಡಲಿ, ವಿರೋಧ ಕೊಡಲಿ, ಅದು ಜಲ್ದಿ ಮುಗಿಲಿ ಅಂತ. ಎಷ್ಟು ದಿನಗಳು ಬೇಕು ಅನ್ನೋಂಥದ್ದು ಈ ಚರ್ಚೆ ಮೂಲಕ ಅವ್ರು ಹೊರಗಾಕೆ